ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಿಮ್ಮ ಒಂದು ಫೋನ್ನಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ನವರೆಗೂ ಜಾಸ್ತಿ ನೀವು ನೋಡಿರ್ತೀರ. ಫಾರ್ ಎಕ್ಸಾಂಪಲ್ 48 ಮೆಗಾ ಪಿಕ್ಸೆಲ್, 64 ಮೆಗಾ ಪಿಕ್ಸೆಲ್, 108 ಮೆಗಾ ಪಿಕ್ಸೆಲ್ನವರೆಗೂ ಈಗ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಫೋನು ಇದೆ. ಆದರೆ ಈಗ ಸ್ಯಾಮ್ಸಂಗ್ ಇನ್ನೊಂದು ಹೊಸ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಿದೆ. ಅದೇನಪ್ಪ ಅಂತ ನೋಡಿದ್ರೆ, ಸ್ಯಾಮ್ಸಂಗ್ನ ಐಸೋಸೆಲ್ 600 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಮೇಲೆ ವರ್ಕ್ ಮಾಡ್ತಿದೆ. ಸೊ ಈ ಒಂದು ಸೆನ್ಸರ್ ಮಾರ್ಕೆಟಿಗೆ ಬಂದರೆ, ನಿಮ್ಮ ಒಂದು ಫೋನ್ನಲ್ಲಿ 600 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಇರುತ್ತೆ. ನೀವು ಫೋಟೋ ಅಥವಾ ವಿಡಿಯೋ ತೆಗೆಯುವಾಗ ಎಷ್ಟೇ ಝೂಮ್ ಮಾಡಿದ್ರೂ ಆ ಒಂದು ವಿಡಿಯೋದಲ್ಲಿ ಕ್ವಾಲಿಟಿ ಲಾಸ್ ಆಗಲ್ಲ. ಸೊ ಇದಕ್ಕೋಸ್ಕರನೇ ಸ್ಯಾಮ್ಸಂಗ್ನವರು ನಾವು ಝೂಮ್ ಮಾಡಿದಾಗ ವಿಡಿಯೋ ಕ್ವಾಲಿಟಿ ಲಾಸ್ ಆಗದಿರಲಿಕ್ಕೆ ಈ ಥರ 600 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ಪ್ರೆಸೆಂಟೇಷನ್ ಈಗ ಹೊರಗಡೆ ಲೀಕ್ ಆಗಿದೆ. ಓಕೆ, ನೀವು ಸ್ಕ್ರೀನ್ನಲ್ಲಿ ನೋಡ್ಕೊಬಹುದು. ಸೊ ಈ ಥರ ಒಂದು ಮಾಡೆಲ್ನ ಡಿಸೈನ್ ಇದೆ. ಓಕೆ, ಆದರೆ ಆ ಒಂದು 600 ಮೆಗಾ ಪಿಕ್ಸೆಲ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಂದರೆ, ಫುಲ್ ಸ್ಮಾರ್ಟ್ಫೋನ್ನಲ್ಲಿ 12% ಭಾಗವನ್ನು ಆ ಒಂದು ಸ್ಮಾರ್ಟ್ಫೋನೇ ಯೂಸ್ ಮಾಡ್ಕೊಳ್ತಿದೆ. ಓಕೆ, ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಫೋನ್ ಇದೆಯಲ್ಲ, ಫೋನ್ ಹಿಂದ್ಗಡೆ ಆಲ್ಮೋಸ್ಟ್ 1 ಇಂಚಷ್ಟು 22 mm ಅಷ್ಟು ಹೊರಗಡೆ ಬಂದಿದೆ. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಬಂದಿದೆ ಆ ಒಂದು 600 ಮೆಗಾ ಪಿಕ್ಸೆಲ್ನ ಫೋನ್ನಲ್ಲಿ. ಸೊ ಈ ಥರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋವರೆಗೂ ಆ ಒಂದು 600 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಏನಿದೆ ಅದು ಮಾರ್ಕೆಟಿಗೆ ಬರಲ್ಲ. ಓಕೆ, ಸೊ ಅದನ್ನು ಸಾಲ್ವ್ ಮಾಡಲಿಕ್ಕೆ ಅದೇನು ಮಾಡ್ತಾರೆ ಅಂತ ನೋಡಬೇಕು. ಸೊ ಈ ಒಂದು ನ್ಯೂಸ್ ಬಂದಿತ್ತು, ಹೊಸ ಟೆಕ್ನಾಲಜಿ ಬಗ್ಗೆ ಮಾಹಿತಿ. ಸೊ ಆ ಒಂದು ಮಾಹಿತಿ ನಾನು ನಿಮಗೆ ಶೇರ್ ಮಾಡಲಿಕ್ಕೋಸ್ಕರ ಮಾತ್ರ ಈ ಒಂದು ವಿಡಿಯೋ. ಓಕೆ, ಸೊ ಆ ಒಂದು ಆರ್ಟಿಕಲ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಆರ್ಟಿಕಲನ್ನು ಓದ್ಕೊಬಹುದು. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.